ಎರಡು ಮಕ್ಕಳ ತಾಯಿ ಪ್ರಾಯದ ಕಾವಲ್ಲಿ ಜಾರಿ ಬಿದ್ಲು. ಆದರೆ ಕಾಮಕ್ಕೂ ಮೀರಿದ್ದು ಪ್ರೇಮ ಮಮಕಾರ ಅನ್ನೋದು ಅರ್ಥವಾಗೋ ಹೊತ್ತಿಗೆ ಶುರುವಾಗಿದ್ದು ಒದ್ದಾಟ. ಈಕೆ ತಪ್ಪು ಮಾಡಿದ್ಲು. ಆದ್ರೆ ಒಮ್ಮೆ ಬೇಲಿ ಹಾರಿದವಳಿಗೆ ಅದರಿಂದ ಹೊರಬರೋದಕ್ಕೆ ಆಗ್ಲೇ ಇಲ್ಲ. ಕೆಂಪಣ್ಣ ಹೇಳೋ ಪ್ರಕಾರ ಅವಳೇ ಅವನನ್ನ ಬಿಡ್ಲಿಲ್ಲ. ಇದ್ರೂ ಇರಬಹುದು, ಆದ್ರೆ ಆಕೆಯ ಮುಂದೆ ಮಕ್ಕಳು, ಸಂಸಾರ ಮತ್ತು ಈ ಪ್ರಿಯತಮ್ಮನ ನಡುವೆ ಆಪ್ಷನ್ ಬಂದಾಗ ಆಕೆ ಚೂಸ್ ಮಾಡಿದ್ದು ಫ್ಯಾಮಿಲಿಯನ್ನು. ಅಂದಹಾಗೆ ಅದು ಅನಿವಾರ್ಯವಾಗಿ ಆಕೆ ಮಾಡಿಕೊಂಡ ಆಯ್ಕೆ ಆಗಿತ್ತೋ ಏನೋ ಗೊತ್ತಿಲ್ಲ. ಒಮ್ಮೆ ಗಂಡ ಆಕೆಯನ್ನ ಈ ಕೆಂಪಣ್ಣನ ಜೊತೆ ಇದ್ದಾಗ ಹಿಡಿದು ರಗಳೆ ಮಾಡಿದಾಗ ವಿಷಯ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿ ಆಕೆ ಅವನ ಮೇಲೆ ರೇಪ್ ಕಂಪ್ಲೇಂಟ್ ಕೊಟ್ಟು ಆಗ ಇವನು ಅವರಿಬ್ಬರು ಕ್ಲೋಸ್ ಆಗಿರುವ ಫೋಟೋಗಳನ್ನ, ಆಡಿಯೋ ವಿಡಿಯೋಗಳನ್ನ ಪೊಲೀಸರಿಗೆ ತೋರಿಸಿ ಬಚಾವಾಗಿದ್ದ. ಅವತ್ತು ಪೊಲೀಸರು ಮತ್ತೆ ಅವಳ ಸುದ್ದಿಗೆ ಹೋಗಬೇಡ, ಇಲ್ಲಿಗೆ ಇಬ್ರು ಬಿಟ್ಬಿಡಿ ಅಂತ ಬುದ್ಧಿ ಹೇಳಿ ಕಳಿಸಿದ್ರು. ಅಷ್ಟಾದ್ಮೇಲೆ ಅವಳೇ ಇವನನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ಲು ಅಂತಾನೆ ಕೆಂಪಣ್ಣ. 4 ತಿಂಗಳ ಹತ್ರ ಮತ್ತೆ ನಂಗೆ ಕಾಲ್ ಅದು ಹಚ್ತೇಳ್ರಿ. ಕಾಲ್ ಹಚ್ಚೋದ, ಮೆಸೇಜ್ ಕಳ್ಸೋದ, ಅದು ಭಾಳ ಮಾಡ್ತೇಳ್ರಿ. ಹಂಗೆ ನಿಂಗೆ ಬಿಡೋಕ್ಕಾಗೋದಿಲ್ಲ. ಸತ್ರ ಭೀ ನಿನ್ನ ಮಾತು ಮುಗಿಯೋದಿಲ್ಲ, ಮತ್ತು ನೀ ನನ್ನ ಕಣ್ಣು ಮುಂದೆ ಇರಬೇಕು. ಹೀಗೆ ಬೆಂಬಿಡದ ಭೂತದ ತರ ನನ್ನನ್ನು ಕಾಡಿದವಳು ಈಗ ಹೆಂಗೆ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟೆ ಅಂತ ಹೇಳ್ತಾಳೆ. ಅದನ್ನ ನೀವು ಹೇಗೆ ನಂಬ್ತೀರಾ ಅಂದ ಕೆಂಪಣ್ಣ. ನಮ್ಮಿಬ್ಬರ ನಡುವೆ ಸಂಬಂಧ ಇತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ನಮ್ಮಿಬ್ಬರ ಮೊಬೈಲ್ ಸಂಭಾಷಣೆಗಳಿವೆ ಅಂದಿದ್ದ. ಅವುಗಳ ಪೈಕಿ ಒಂದೆರಡನ್ನ ಎತ್ಕೊಂಡ ನಮಗೆ ಶಾಕ್. ಇಲ್ಲಿ ಇಷ್ಟೊತ್ತು ಅವನು ಅವಳೇ ಕಾಮಪಿಶಾಚಿ ಥರ ನನ್ನ ಬೆನ್ನ ಹಿಂದೆ ಬಿದ್ದಿದ್ದು ಅಂದಿದ್ನಲ್ಲ, ನೋಡಿದ್ರೆ ಇವನೇ ಅವಳ ಬೆನ್ನ ಹಿಂದೆ ಬಿದ್ದಿದ್ದ ಅನ್ನೋದು ಅಲ್ಲಿ ರೆಕಾರ್ಡ್ ಆಗಿತ್ತು. ಕಿಸ್ ಕೊಡ್ತಾನ ಬಾ ಅಂತ, ಒಂದು ಕಿಸ್ ಕೊಡ್ತಾನೋ ಅದು. ರಾತ್ರಿ ಗುಳಿಗೆ ಕುಡಿಕೆ, ರಾತ್ರಿ ನಾನು ಎಲ್ಲ ಮಾಡ್ತೇನೆ, ಬೇರೆ ಕಿಸ್ ಅಟ್ಟ ಕೊಡ್ತಾನೆ. ಬರ್ತೀಯ? ಸಂಜೆಕ್ ಬೇಡ, ನಮ್ಗೆಲ್ಲ ನೀ ಭಾಳ ಡವ್ ಮಾಡ್ತೀವಿ. ಯಾರಿಲ್ಲ ಗಬ್ಬ, ಇಲ್ಲಿ ನಿನ್ ಗಂಡು ಇಲ್ಲ, ಯಾರು ಬಾ. ಅವಳು ರಾತ್ರಿ ಬಾ ಅಂದ್ರೆ ಇವನು ಈಗ್ಲೇ ಬೇಕು ಅಂತಿದ್ದ. ಆಕೆ ಒಲ್ಲೆ ಅಂದಿದ್ದೇ ತಡ ಇವನಿಗೆ ತಾನು ಅವಳಿಗೆ ಕೊಟ್ಟಿದ್ದೆಲ್ಲ ನೆನಪಾಗ್ತಿತ್ತು. ಎಲ್ಲವನ್ನು ವಾಪಸ್ ತಂದ್ಕೊಡು ಅಂತಿದ್ದ. ಅದರಲ್ಲಿ ಬಹುಮುಖ್ಯವಾದದ್ದು ಮೊಬೈಲ್. ಚಿಕನ್ 65 ಸೈನಟನ್ ತೊಗೊಂಬತ್ತಂದ್ರು, ಅವನು ತಂದು ಕೊಟ್ಟಿದ್ದೆ. ದೋಸೆ ತಂದು ಕೊಟ್ಟಿದ್ದೆ. ನಂತರ ಅವಳಿಗೆ ಚಪ್ಪಲ್ ಕೊಟ್ಟಿದ್ದೀನಿ, ಸ್ಕಾರ್ಪ್ ಮುಖ ಕಟ್ಕೊರ್ಕೆ ಸ್ಕ್ರಾಪ್ ಕೊಟ್ಟಿದ್ದೀನಿ, ಜಿಮ್ಕೆ ಕೊಟ್ಟಿದ್ದೀನಿ, ಮುಗ್ಬಟ್ ಕೊಟ್ಟಿದ್ದೀನಿ, ಚಾಳ್ ಕೊಟ್ಟಿದ್ದೀನಿ, ಕಾಲುಂಗ್ರ ಕೊಟ್ಟಿದ್ದೀನಿ. ನನ್ನ ಜೀವನ ನೀನು ಬ್ಯಾಡ್ ತಗೋ, ನನಗೆ ಯಾವಕ್ಕೆ ಕೊಡ್ತಾಳ, ಯಾರು ಕೊಡ್ತಾರಲ್ಲ ಅವ್ರು ತಾಕ ಹೋತಾನೋ ಅಲ್ಲಿ ಫೋನ್ ತಂದೇಳಿ. ಫೋನ್ ತಂದೇಳಿ ಮೊದಲು ನನ್ನ ತಲೆ ಕರ್ಸ್ಬೇಡ, ಫೋನ್ ತಂದೇಳಿ ಅಲ್ಲಿ. ನಿನ್ನ ಗಂಡು ಒಬ್ಬ ಮೋಸ ಮಾಡಿದೆ, ನನ್ನ ನಂಬಿ 7-8 ಮಂದಿ ಕೂತಾರ, ನಮ್ಮ ಫ್ಯಾಮಿಲಿಗೆಲ್ಲ ಮೋಸ ಮಾಡಿನ. ಅದನ್ನ ತಿಳ್ಕೊ. ನಿನ್ನ ಗಂಡು ಒಬ್ಬ ಮೋಸ ಮಾಡಿದ್ನೇನಂತ ಅವ್ರಿಗೆ ಹಿಂತೆ ಸಿಗ್ತಾರ. ಮತ್ತೊಬ್ಬಕಿನ್ ಮದುವೆ ಮಾಡ್ಕೋತಾವ. ನೀಗ ಮೋಸ ಮಾಡಿದತ್ತ ನಿನ್ ಬಿಟ್ಟಂದ್ರೆ ಮತ್ತೊಬ್ಬಕಿನ್ ಮದುವೆ ಮಾಡ್ತಾವ, ಮತ್ತೆ ಅಕ್ಕಿಗೆ 2 ಹುಡುಗರು ಮಾಡ್ತಾವ. ಒಟ್ನಲ್ಲಿ ಅವನು ಕರೆದಾಗ ಇವಳು ಸಿಗಬೇಕು ಅಷ್ಟೇ. ಹಿಂಗಿದ್ದವನು ಈಗ ಒದೆ ತಿಂದ್ಮೇಲೆ ಅವಳೇ ಕಾಮಪಿಪಾಸು ಅನ್ನೋ ಥರದಲ್ಲಿ ಮಾತಾಡ್ತಾ ಇದ್ದಾನೆ. ಅಸಲಿಗೆ ಇವನು ಅವಳ ಮನೆ ಒಡೆಯೋ ಪ್ರಯತ್ನನೂ ಮಾಡಿದ್ದ.